ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಕಳೆದ 7 ತಿಂಗಳಿಂದ ಕೂಡ ಯಾವುದೇ ಅನುದಾನ ಬಂದಿರಲಿಲ್ಲ. ನಾವು ಕಳೆದ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರನ್ನು ಭೇಟಿ ಮಾಡಿ ಈ ತರ ನಮಗೆ ಪಿಡಬ್ಲ್ಯೂಡಿ ಸಂಬಂಧಪಟ್ಟಾಗೆ ಕೆಲವು ಅನುದಾನಗಳನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ವಿ. ಪತ್ರವನ್ನು ಕೂಡ ಕೊಟ್ಟಿದೆ. ಬೆಂಗಳೂರಿಗೆ ಒಂದ್ಸರಿ ಬಂದಾಗ ಭೇಟಿ ಮಾಡಿ ಅಂತ ಹೇಳಿದ್ರು. ಈಗ ಅದೇ 10 ಕೋಟಿ ಸ್ಟೇಟ್ ಹೈವೇ ಮತ್ತು MDR ರಸ್ತೆಗಳು ಕೊಡ್ತೀವಿ ಅಂದ್ರು. ನನಗೆ 10 ಕೋಟಿ ಸಾಲೋದಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ವಿ. ವಿಶೇಷ ಅನುದಾನ ಅಂತೇಳಿ ಇನ್ನೊಂದು 5 ಕೋಟಿ ಅಡಿಷನಲ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನ ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಾನು ಮತ್ತೆ ನಮ್ಮ ಬೇಲೂರು ಶಾಸಕ ಸುರೇಶ್ ಇಬ್ರು ಭೇಟಿ ಮಾಡಿ. ಸರ್, ನಿಮ್ಮ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಮೀಟಿಂಗ್ ಮಾಡಿ ಇಲ್ಲ, ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲೇ ಭೇಟಿ ಮಾಡಬೇಕು ಅಂತ ಅನ್ಕೊಂಡು ಮಾತಾಡಿದ್ವಿ DK ಶಿವಕುಮಾರ್ ಸಾಹೇಬ್ರ ಹತ್ರ. ಸೊ ಅಲ್ಲಿ ಕೆಲವು ನಮ್ಮ 2-3 ಶಾಸಕರು ಬೆಂಗಳೂರವ್ರು ಬಂದಿರಲಿಲ್ಲ. ಸೊ ಅದಕ್ಕೆ ಬೆಂಗಳೂರಲ್ಲೇ ಸಭೆ ಕರೀತೀನಿ ನಾನು. ಸಭೆ ಕರೆದು ಬೆಂಗಳೂರದು ಏನು ಸಮಸ್ಯೆಗಳೈತೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಅದಕ್ಕೆ ಎಲ್ಲೆಲ್ಲಿ ಅನುದಾನ ಕೊಡಬೇಕು ಅದ್ರ ಬಗ್ಗೆ ನಾನು ತೀರ್ಮಾನವನ್ನು ತಗೊಂತೀವಿ ಅಂತ ಹೇಳಿದ್ರು. ಸೊ ನಾನು ಇವತ್ತು ಮತ್ತೆ ಅವರಿಗೆ ಜ್ಞಾಪಕ ಮಾಡ್ತಾ ಇದ್ದೀನಿ. 2-3 ದಿನದಲ್ಲಿ, ಯಾಕಂದ್ರೆ 23 ವೈಕುಂಠ ಏಕಾದಶಿ ಕಾರ್ಯಕ್ರಮಗಳಿರೋದ್ರಿಂದ ಅದಕ್ಕೆ ಮೊದಲೇ ಒಂದು ಸಭೆಯನ್ನು ಕರಿಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಬಹುಶಃ ಅವರು ಅಧಿಕೃತವಾಗಿ ಸಭೆಯನ್ನು ಕರೆದು ಬೆಂಗಳೂರು ಬಗ್ಗೆ ಚರ್ಚೆ ಮಾಡೋಣ, ತಮ್ಮ ಸಲಹೆಗಳನ್ನು ಕೊಡ್ರಿ ಅಂತ ಹೇಳಿದ್ದಾರೆ. ಅವರು ತೀರ್ಮಾನ ದಿನಾಂಕವನ್ನು ನಿಶ್ಚಯ ಮಾಡಿದ್ಮೇಲೆ ನಾವೆಲ್ಲ ಬೆಂಗಳೂರು ಶಾಸಕರು ನಮ್ಮ ವಿರೋಧ ಪಕ್ಷದ ನಾಯಕರ ಜೊತೆಯಲ್ಲಿ ಹೋಗಿ ಭೇಟಿ ಮಾಡ್ತೀವಿ. ನೀವು ಯಾವ್ದು ಸೇರ್ತಿದ್ದೀರಾ ಸರ್ ಸಭೆ? ಯಾವುದು ಇಲ್ಲ, ಈಗ ಫಸ್ಟ್ ನಾವು ನೇರವಾಗಿ ಉಪಮುಖ್ಯಮಂತ್ರಿಗಳ ಮೀಟಿಂಗ್ ಅಲ್ಲೇ ಮಾತಾಡಿ ಅದಕ್ಕೆ ಮೊದಲು ನಾವು ಸೇರ್ಕೊಂಡೇ ಹೋಗ್ತೀವಿ. ಏನ್ ಕೇಳಬೇಕು ಏನು ಅನ್ನೋದ್ರ ಬಗ್ಗೆ ಸೇರ್ತೀವಿ. ನಿನ್ನೆ ಕೂಡ ನಾನು ಸತೀಶ್ ರೆಡ್ಡಿ ಅವರು ಅನಾರೋಗ್ಯ ಹೋಗಿ ಭೇಟಿ ಮಾಡ್ಕೊಂಡ್ಬಂದೆ. ಅವರು ಇನ್ನೊಂದು ವಾರ 15 ದಿನ ಇರಲ್ಲ. ನಮ್ಮ ಇನ್ನ ದಾಸಹಳ್ಳಿ ಮುಂಡಾಜರು ಹೊರಗಡೆ ಪ್ರವಾಸ ಹೋಗಿದ್ದಾರೆ. ಒಬ್ಬೊಬ್ರು ಒಂದೊಂದು ಕಡೆ ಇರೋದ್ರಿಂದ ನಾವು ಬರೀ 5-6 ಜನ ಸೇರಿದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ನಾವೆಲ್ಲ ಬೆಂಗಳೂರಿನ ಎಲ್ಲಾ ಶಾಸಕರು ಕೂಡ ಸೇರಿ ಈ ಬೆಂಗಳೂರಿನ ಅಭಿವೃದ್ಧಿ ಆಗುವಗಳು ಮತ್ತೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಇದರೆಲ್ಲ ಬಗ್ಗೆ ಚರ್ಚೆ ಮಾಡ್ತೀವಿ. ನಿಮ್ಮ ಮತ್ತು ವಿಪಕ್ಷ ನಾಯಕರು ನಡುವೆ ಸರಿ ಹೋಗಿದೆ ಸರ್? ಇಲ್ಲ, ಬೆಳಗಾವಿಯಲ್ಲಿ ಆದ್ಮೇಲೆ ಮತ್ತೆ ನಾವೇನು ಭೇಟಿ ಮಾಡಲಿಲ್ಲ. ಸೊ ನಾನು ನನ್ನ ಕ್ಷೇತ್ರದ ಕೆಲಸಗಳಲ್ಲಿ ಮುಳುಗಿದ್ದೀವಿ. ಮತ್ತೆ ನಾವೇನು ಭೇಟಿ ಏನು ಮಾಡಿಲ್ಲ. ಯಡಿಯೂರಪ್ಪರು ಕರೆದು ನಿಮ್ಮ ಇಬ್ಬರನ್ನ ಮಾತುಕತೆ ಮಾಡಿಸ್ತೀವಿ. ಸಹಜವಾಗಿ ಈ ತರ ಪಕ್ಷದ ಗೊಂದಲ ಆಗೋದು ಬೇಡ, ಏನಾದ್ರು ಇದ್ರು ಕುತ್ಕೊಂಡು ಮಾತಾಡಿ ಅಂತೇಳಿ. ನಮಗೆ ಬೆಳಗಾವಿ ಅಧಿವೇಶನ 10 ದಿನ ಏನಿತ್ತು, ನನಗಂತೂ ವೈಯಕ್ತಿಕವಾಗಿ ಏನು ಸಮಾಧಾನ ತರಲಿಲ್ಲ. ಯಾಕಂದ್ರೆ ನಾವು ಸರ್ಕಾರವನ್ನ ಇಕ್ಕಟ್ಟು ಸಿಗಿಸುವಂತ ಅನೇಕ ವಿಚಾರಗಳಿದ್ರು ಕೂಡ ನಾವು ಎಲ್ಲೋ ಒಂದ್ ಕಡೆ ಸರಿಯಾಗಿ ರಾಜ್ಯದ ಜನತೆಗೆ ಸರಿಯಾದ ಸಂದೇಶವನ್ನ ಕೊಡಕ್ಕಾಗ್ಲಿಲ್ಲ ಅನ್ನೋ ಕಾರಣದಿಂದ ಮತ್ತೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆನೇ ಜಾಸ್ತಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ಆ ಭಾಗದ ಶಾಸಕರು ಏನು ಒತ್ತಡ ಇತ್ತು, ಅದರಿಂದ ನಾವಾಗಲಿಲ್ಲ. ಮತ್ತೆ ಜನವರಿಗೆ ಏನು ಅಸೆಂಬ್ಲಿ ಕರೀತಾರೆ, ನಾವಂತೂ ಬಿಡೋದಿಲ್ಲ. ಬೇರೆ ಬೇರೆ ಅನೇಕ ವಿಚಾರಗಳೈತೆ, ಆ ವಿಚಾರಗಳ ಬಗ್ಗೆ ನಾವು ಖಂಡಿತವಾಗೂ ಮಾತಾಡ್ತೀವಿ. ಉದಾಹರಣೆಗೆ ನಿನ್ನೆ ನಮ್ಮ ಅನಿಮಲ್ ಅಂಡ್ ಹಸ್ಬೆಂಡ್ರಿ ಶ್ರೀಯುತ ವೆಂಕಟೇಶ್ ಸಾಹೇಬ್ರವರು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ವೆಟರ್ನರಿ ಹಾಸ್ಪಿಟಲ್ ಶಿಫ್ಟ್ ಮಾಡೋರು. ಅನಿಯೂರು ಅವೆಲ್ಲ ಪಶುಗಳಿರ್ತಕ್ಕಂಥದ್ದು ಹಾಲಾಗ್ತಾ ಇದ್ದೀವಿ. ನಾನು ನಿನ್ನೆ ಅವ್ರು ಮಾತಾಡಿದೆ ಅಲ್ಲ, ಯಾವ ಕಾರಣದಿಂದ ತೆಗೆದಿರಿ ಅಂತ ಹೇಳಿ. ಬೆಂಗಳೂರಲ್ಲಿದೆ ಅಂತ ಹೇಳಿ. ನಾನು ಹೇಳಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಬೇರೆ, ಇದನ್ನು ಬಿಟ್ಟು ಗ್ರಾಮಾಂತರ ಐತೆ ನಮ್ದು ಅಂತ ಹೇಳಿ. ಈ ತರ ಹುಚ್ಚುಚ್ಚಾಗಿ ಏನಾದ್ರೆ ಯಾವ ತೀರ್ಮಾನವನ್ನು ತಗೊಳ್ಳೋಂತ ಕೆಲಸ ಮಾಡ್ತಾರೆ. ಈ ತರದ ಅನೇಕ ಇಶ್ಯೂಗಳೈತೆ, ಸೆನ್ಸಿಟಿವ್ ಇಶ್ಯೂಗಳೈತೆ. ಖಂಡಿತವಾಗೂ ನಾನಂತೂ ಇಲ್ಲಿವರೆಗೂ ಅಸೆಂಬ್ಲಿಯಲ್ಲಿ ಬಹಳಷ್ಟು ನಾನು ಎಲ್ಲೂ ಮಾತಾಡಕ್ ಹೋಗ್ತಾ ಇಲ್ಲ. ಈ ಸರಿ ಅಂತೂ ನಾನು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ನಾನು ಕೂಡ ಪ್ರಮುಖವಾಗಿ ಅಸೆಂಬ್ಲಿಯಲ್ಲಿ ಮಾತಾಡುವಂತ ಪ್ರಯತ್ನವನ್ನ ಬೆಂಗಳೂರಲ್ಲಿ ಮಾಡ್ತೀನಿ. ಆ ವೈಫಲ್ಯಕ್ಕೆ ನಿಮ್ಮ ಪಕ್ಷದ ನಾಯಕತ್ವ ಕಾರಣ, ನೀವು ಹೇಳಿದಂತ ಅಸಮಾಧಾನ, ಹೊಂದಾಣಿಕೆ ಮತ್ತು ಆ ಬಗ್ಗೆ ಇಲ್ಲ, ಪಕ್ಷದ ನಾಯಕತ್ವ ನಮ್ ಸ್ಟ್ರಾಂಗ್ ಇದೆ. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕರ ಜೊತೆಯಲ್ಲಿ ಬೇರೆ ಶಾಸಕರು ಮಾಡೋದ್ರಿಂದ ಅದು ತಪ್ಪರ್ಥ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಕೆಲವು ನಾವೆಲ್ಲ ಒಂದ್ ಕಡೆ ಅಲ್ಲಿ ಕಾಂಪ್ರಮೈಸ್ ಆದ್ವಿ ಅಂತ ಕಾಣಿಸ್ತದೆ ಅದ್ರದ್ದು. ಬಟ್ ಬೆಂಗಳೂರಲ್ಲಿ ಬಂದಾಗ ನಾವೆಲ್ಲ ಸಮಸ್ಯೆಗಳನ್ನ, ಜ್ವಲಂತ ಸಮಸ್ಯೆಗಳನ್ನ, ಅದೇನು ಮುಕ್ತಾಯ ಅಂತ ಏನಿಲ್ಲ, ಇನ್ನು 7 ತಿಂಗಳಾಗಿರ್ತಕ್ಕಂಥದ್ದು, ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡೋದಿದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಸೋದಿದೆ. ಖಂಡಿತವಾಗೂ ಜನವರಿಯಲ್ಲಿ ಹೊಸ ವರ್ಷದಲ್ಲಿ ಸರ್ಕಾರವನ್ನಂತೂ ಇಕ್ಕಟ್ಟಿಗೆ ಸಿಕ್ಕಿಸ್ತೀವಿ. ವಿಪಕ್ಷ ನಾಯಕರು ಫೇಲ್ ಆಗಿದ್ದಾರೆ ಅಂತ ಸರ್ ಬೆಳಗಾವಿ ಅಧಿವೇಶನ? ಆ ಥರದ್ದೇನಿಲ್ಲ, ವಿಪಕ್ಷ ನಾಯಕರು ಫೇಲ್ ಯಾರು ಫೇಲ್ ಆಗಿಲ್ಲ. ನಾವೆಲ್ಲ ಕರೆಕ್ಟ್ ಆಗಿದ್ದೀವಿ. ಸಣ್ಣ ಪುಟ್ಟ ಹೊಸದಲ್ಲೇನಪ್ಪ, ಹೊಸದಾಗದಾಗ ಸ್ವಲ್ಪ ಏರುಪೇರುಗಳು ಇರ್ತವೆ, ಅವೆಲ್ಲವನ್ನು ಸರಿ ಮಾಡ್ತೀವಿ. ಹೊಸದಾಗಿ ಗಾಡಿ ಓಡಿಸಬೇಕು ಅಂದಾಗ ಸ್ವಲ್ಪ ಸಮಸ್ಯೆಗಳಿರ್ತದೆ. ಈ ಗಾಡಿ ಚೆನ್ನಾಗಿ ಓಡಿಸಬಹುದು ಅಂತ ಅನ್ಕೊಂಡಿದೀವಿ. ಜನವರಿ ನೋಡೋಣ ಗಾಡಿ ಹೆಂಗ್ ಓಡ್ತಾರೆ. ಬಹಳಷ್ಟು ಅಸಮಾಧಾನ ದೆಹಲಿ ಯಾತ್ರೆ ನಡೆಸ್ತಾ ಇದ್ದಾರೆ. ನಾವು ಏನಾದರೂ ಅನಿವಾರ್ಯತೆ ಇಲ್ಲ ಸರ್, ನನಗೆ ಡೆಲ್ಲಿ ಟಚ್ ಬಹಳ ಕಡಿಮೆ. ನನಗೆ ಹಿಂದೆನೆ ಒಂದ್ಸರಿ ಲೋಕಸಭಾ ಚುನಾವಣೆ ನಿಲ್ಬೇಕು ಅಂತೇಳಿ
ಸನ್ಮಾನ್ಯ ಯಡಿಯೂರಪ್ಪ ಅವರು ಅನಂತಕುಮಾರ್ ಒಂದೇ ಓಡೋಗ್ಬಿಟ್ಟಿದೆ. ನಾನು ಹೇಳಿದೆ ನಾನು ಕ್ಷೇತ್ರ ಬಿಟ್ಟು ಹೋಗಲ್ಲ, ನಾನು ರಾಜ್ಯ ಬಿಟ್ಟು ಹೊರಗಡೆ ಹೋಗಲ್ಲ ಅಂತೇಳಿ. ಸೊ ನನಗೇನು ಡೆಲ್ಲಿಗೆ ಹೋಗುವಂತ ಪ್ರಮೇಯ ಏನಿಲ್ಲ ಅದರಲ್ಲಿ. ಕೆಲವ್ರು ಏನಂದ್ರೆ ಡೆಲ್ಲಿಗೆ ಏನೋ ಯಾತ್ರೆಗೆ ಹೋದ್ರೂ ವರಿಷ್ಠನ ಭೇಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ವರಿಷ್ಠರು ಗೊತ್ತಲ್ವಾ, ಅಲ್ಲಿ ಬ್ಯುಸಿಯಾಗಿರ್ತಾರೆ, ಆಗಲ್ಲ. ಈ ತರದ್ದು ಎಲ್ಲೋ ಒಂದ್ ಕಡೆ ವರಿಷ್ಠರನ್ನ ಭೇಟಿ ಮಾಡೋದು ಪಕ್ಷದ ದೃಷ್ಟಿಯಿಂದ ಹೋಗ್ಬೇಕೆ ಹೊರತು ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ತಮ್ಮ ಮಗನ್ನ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಆ ಬಗ್ಗೆ ತಾವು ಕೂಡ ಸರ್, ಇದು ನನ್ನ ಮಗನನ್ನ ಆಕಾಂಕ್ಷೆ ಅಂತ ಕೇಳಿದ್ದೀನಿ. ಕೊನೆಗೆ ಸರ್ವೆನಲ್ಲಿ ಯಾರ್ದು ಬರ್ತದೋ ಅದಕ್ಕೆ ವರಿಷ್ಠರು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿ ನಾನು ಕೆಲಸವನ್ನು ಮಾಡ್ತೀನಿ ಹೊರತು ನಾನು ಅಧಿಕಾರದಲ್ಲಿ ಇದು ಬೇಕೇ ಬೇಕು ಅಂತ ಯಾವತ್ತೂ ಹಠ ಹಿಡಿದವನಲ್ಲ ನಾನು. ನನ್ನ ಮಗ ಕೂಡ ಅವನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದಿರ್ತಕ್ಕಂಥವನು, ಪೊಲಿಟಿಕಲಿನೇ ಅವನು ಸ್ಟಡಿ ಮಾಡಿರ್ತಕ್ಕಂಥವನು, ಮತ್ತೆ ಒಳ್ಳೆ ವಿದ್ಯಾವಂತನೂ ಕೂಡ ಹೌದು. ನಾನು 3 ಸಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇನ್ಚಾರ್ಜ್ ತಗೊಂಡು ಓಡಾಡಿರ್ತಕ್ಕಂಥವನು. ಕೊನೆಗೆ ವರಿಷ್ಠರು ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಬದ್ಧವಾಗಿ ಕೆಲಸ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.